ಭಾರತದಲ್ಲಿ ಆಚರಿಸಲಾಗುವ ಒಂದು ಪವಿತ್ರ ಹಬ್ಬವಾಗಿದೆ. ಇದು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ, ಕಾಳಜಿ ಮತ್ತು ರಕ್ಷಣೆಯ ಬಂಧವನ್ನು ಸಂಕೇತಿಸುವ ಹಬ್ಬವಾಗಿದೆ. ಈ ಹಬ್ಬವನ್ನ ಶ್ರಾವಣ ಮಾಸದ ಪೂರ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ರಕ್ಷಾ ಬಂಧನವನ್ನ ಮತ್ತೊಂದು ಹೆಸರಿನಿಂದ ಸಹ ಕರೆಯುತ್ತಾರೆ. ಆ ಹೆಸರು ರಾಖಿ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನು ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್, ಶೇರ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ. ರಕ್ಷಾಬಂಧನವು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿಯ ಬಂಧವನ್ನ ಬಲಪಡಿಸುತ್ತದೆ. ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟಿ ಆರತಿ ಮಾಡಿ ತಿಲಕವಿಟ್ಟು ಆಶೀರ್ವಾದ ಕೋರುತ್ತಾರೆ. ಬದಲಿಗೆ ಸಹೋದರರು ತಮ್ಮ ಸಹೋದರಿಯರಿಗೆ ರಕ್ಷಣೆಯ ಭರವಸೆಯೊಂದಿಗೆ ಉಡುಗೊರೆಗಳನ್ನು ನೀಡುತ್ತಾರೆ. ರಕ್ಷಾಬಂಧನವು ಕೇವಲ ಕುಟುಂಬದವರಿಗೆ ಸೀಮಿತವಾಗಿಲ್ಲ. ಗೆಳೆಯರು, ಸಂಬಂಧಿಕರು ಮತ್ತು ಸಮಾಜದ ಇತರ ಸದಸ್ಯರ ನಡುವೆಯೂ ರಾಖಿಯನ್ನು ಕಟ್ಟುವ ಸಂಪ್ರದಾಯವಿದೆ. ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯ ಮತ್ತು ರಕ್ಷಣೆಯ ಬಂಧವನ್ನು ಗೌರವಿಸುವ ಸಂಪ್ರದಾಯವಾಗಿದೆ. ಶ್ರಾವಣ ಮಾಸದ ಪೂರ್ಣಿಮೆಯ ದಿನ ಆಚರಿಸಲಾಗುವ ಈ ಹಬ್ಬವು ರಾಖಿ ಕಟ್ಟುವಿಕೆ, ಆರತಿ, ಉಡುಗೊರೆ ವಿನಿಮಯದಂತಹ ಆಚರಣೆಗಳಿಂದ ಕೂಡಿದೆ. ರಕ್ಷಾಬಂಧನದ ಮೂಲವು ಪುರಾಣಗಳಿಗೆ ಸಂಬಂಧಿಸಿದೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಭಗವಾನ್ ಕೃಷ್ಣ ದ್ರೌಪದಿಯ ನಡುವಿನ ಸಂಬಂಧವು ರಕ್ಷಾಬಂಧನದ ಆರಂಭಕ್ಕೆ ಸ್ಫೂರ್ತಿಯಾಗಿದೆ. ಒಮ್ಮೆ ಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿಯು ತನ್ನ ಸೀರೆಯ ಒಂದು ತುಂಡನ್ನು ಕಿತ್ತು ಗಾಯಕ್ಕೆ ಕಟ್ಟಿದಳು. ಈ ಕಾಳಜಿಯಿಂದ ಕೃಷ್ಣನು ತನ್ನ ರಕ್ಷಣೆಯ ಭರವಸೆಯನ್ನು ದ್ರೌಪದಿಗೆ ನೀಡಿದನು. ನಂತರ ದುರ್ಯೋಧನನಿಂದ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಕೃಷ್ಣನು ಆಕೆಗೆ ರಕ್ಷಣೆಯನ್ನು ನೀಡಿದನು. ಈ ಘಟನೆಯು ಸಹೋದರಿಯ ಕಾಳಜಿಗೆ ಸಹೋದರನ ರಕ್ಷಣೆಯ ಭರವಸೆ ಸಂಕೇತವಾಯಿತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ಮತ್ತೊಂದು ಕಥೆಯ ಪ್ರಕಾರ ಯಮ ಮತ್ತು ಯಮುನೆಯ ನಡುವಿನ ಬಂಧವು ರಕ್ಷಾಬಂಧನಕ್ಕೆ ಸಂಬಂಧಿಸಿದೆ. ಯಮುನೆಯು ತನ್ನ ಸಹೋದರ ಯಮನಿಗೆ ರಾಖಿಯನ್ನು ಕಟ್ಟಿದಾಗ ಯಮನು ಆಕೆಗೆ ಶಾಶ್ವತ ರಕ್ಷಣೆಯ ಭರವಸೆಯನ್ನು ನೀಡಿದನು. ಇದರಿಂದ ರಕ್ಷಾಬಂಧನವು ಸಹೋದರ ಸಹೋದರಿಯರ ಪವಿತ್ರ ಬಂಧನವನ್ನು ಗೌರವಿಸುವ ಹಬ್ಬವಾಗಿದೆ. ಈ ಘಟನೆಯು ರಾಖಿಯ ರಕ್ಷಣಾತ್ಮಕ ಸಂಕೇತವನ್ನು ಜನಪ್ರಿಯಗೊಳಿಸಿತು. ರಕ್ಷಾಬಂಧನವು ಕೇವಲ ಸಹೋದರ ಸಹೋದರಿಯರ ನಡುವಿನ ಬಂಧನವನ್ನು ಮಾತ್ರವಲ್ಲ, ಸಾಮಾಜಿಕ ಸಾರಸ್ಯ ಮತ್ತು ಒಗ್ಗಟ್ಟನ್ನು ಉತ್ತೇಜಿಸುತ್ತದೆ. ರಾಖಿ ಕಟ್ಟುವಿಕೆಯ ಪ್ರಯೋಜನವನ್ನು ತಿಳಿಯೋಣ ಬನ್ನಿ. ರಕ್ಷಾಬಂಧನದ ಕೇಂದ್ರ ಬಿಂದುವೆಂದರೆ ರಾಖಿ ಕಟ್ಟುವಿಕೆ. ಸಹೋದರಿಯರು ತಮ್ಮ ಸಹೋದರರ ಕೈಗೆ ವರ್ಣರಂಜಿತ ರಾಖಿಯನ್ನು ಕಟ್ಟುತ್ತಾರೆ. ಇದು ರಕ್ಷಣೆಯ ಸಂಕೇತವಾಗಿದೆ. ರಾಖಿಯು ಸಾಮಾನ್ಯವಾಗಿ ರೇಷ್ಮೆ ದಾರ, ರತ್ನಗಳು, ಮಣಿಗಳು ಮತ್ತು ಚಿನ್ನ ಬೆಳ್ಳಿಯ ಅಲಂಕಾರಗಳಿಂದ ಕೂಡಿರುತ್ತದೆ. ಕಟ್ಟುವ ಮೊದಲು ಸಹೋದರಿಯರು ರಾಖಿಯನ್ನು ದೇವರ ದೀಪದ ಮುಂದಿಟ್ಟು ಪೂಜಿಸುತ್ತಾರೆ. ಸಹೋದರಿಯು ರಾಖಿಯನ್ನು ಆಯ್ಕೆ ಮಾಡುವುದರಿಂದ ಹಿಡಿದು ದೇವರ ಮುಂದೆ ಇಡುವುದು ಮತ್ತು ಸಹೋದರನ ಕೈಗೆ ಕಟ್ಟುವವರೆಗಿನ ದೃಶ್ಯಗಳನ್ನು ಒಳಗೊಂಡಿರಬಹುದು. ಈ ದೃಶ್ಯವು ಭಾವನಾತ್ಮಕ ಸಂಬಂಧವನ್ನು ಒತ್ತಿ ಹೇಳುತ್ತದೆ. ರಾಖಿಯ ವಿನ್ಯಾಸಗಳನ್ನು ತೋರಿಸುವ ಚಿತ್ರಗಳು, ಉದಾಹರಣೆಗಳು, ಕೈಯಿಂದ ತಯಾರಿಸಿದ ಸಾಂಪ್ರದಾಯಿಕ ರಾಖಿಗಳು ಅಥವಾ ಆಧುನಿಕ ಡಿಸೈನರ್ ರಾಖಿಗಳು ಈ ಆಚರಣೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಆರತಿ ಏಕೆ ಮಾಡುತ್ತಾರೆ ಅದರ ಬಗೆಗೆ ನೋಡೋಣ ಬನ್ನಿ. ರಾಖಿ ಕಟ್ಟಿದ ನಂತರ ಸಹೋದರಿಯರು ತಮ್ಮ ಸಹೋದರರಿಗೆ ಆರತಿ ಮಾಡುತ್ತಾರೆ. ಇದರಲ್ಲಿ ದೀಪದ ಜೊತೆಗೆ ತಿಲಕವನ್ನು ಸಹೋದರನ ಹಣೆಗೆ ಇಡುವುದು ಮತ್ತು ಆರತಿಯನ್ನು ತಿರುಗಿಸುವುದು ಸೇರಿದೆ. ಈ ಸಂಪ್ರದಾಯವು ಸಹೋದರನ ದೀರ್ಘಾಯುಷ್ಯ ಮತ್ತು ಯಶಸ್ಸಿನ ಆಶೀರ್ವಾದವನ್ನು ಕೋರುವುದನ್ನು ಸಂಕೇತಿಸುತ್ತದೆ. ಆರತಿಯ ಈ ಆಚರಣೆಯು ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಮಹತ್ವವನ್ನು ಹೊಂದಿದ್ದು ರಕ್ಷಾಬಂಧನದ ಬಂಧವನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಆರತಿಯು ಹಿಂದೂ ಸಂಪ್ರದಾಯದಲ್ಲಿ ದೈವಿಕ ಶಕ್ತಿಗಳಿಗೆ ಗೌರವ ಸಲ್ಲಿಸುವ ಮತ್ತು ಆಶೀರ್ವಾದವನ್ನು ಕೋರುವ ಒಂದು ಆಚಾರವಾಗಿದೆ. ರಕ್ಷಾಬಂಧನದ ಸಂದರ್ಭದಲ್ಲಿ ಸಹೋದರಿಯರು ತನ್ನ ಸಹೋದರರಿಗೆ ಆರತಿ ಮಾಡುವ ಮೂಲಕ ದೇವರಿಗೆ ಆತನ ದೀರ್ಘಾಯುಷ್ಯ, ಆರೋಗ್ಯ, ಯಶಸ್ಸು ಮತ್ತು ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತಾಳೆ. ದೀಪದ ಬೆಳಕು ದುಷ್ಟ ಶಕ್ತಿಗಳನ್ನು ದೂರವಿಡುವ ಮತ್ತು ಒಳ್ಳೆಯ ಶಕ್ತಿಗಳನ್ನು ಆಕರ್ಷಿಸುವ ಸಂಕೇತವಾಗಿದೆ. ಆರತಿಯ ಸಮಯದಲ್ಲಿ ಸಹೋದರನ ಹಣೆಗೆ ಕುಂಕುಮ, ಚಂದನ ಅಥವಾ ಅಕ್ಷತೆಯಿಂದ ತಿಲಕವನ್ನು ಇಡುತ್ತಾಳೆ. ಈ ತಿಲಕವು ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಸೂಚಿಸುತ್ತದೆ ಮತ್ತು ಸಹೋದರನ ಒಳಿತಿಗಾಗಿ ದೈವಿಕ ರಕ್ಷಣೆಯನ್ನು ಕೋರುವ ಸಂಕೇತವಾಗಿದೆ. ಇದು ಭಾವನಾತ್ಮಕ ಸಹೋದರಿಯ ಕಾಳಜಿಯನ್ನು ವ್ಯಕ್ತಪಡಿಸುತ್ತದೆ. ಆರತಿಯ ಆಚರಣೆಯು ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯ ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಈ ಕ್ಷಣವು ಕುಟುಂಬದ ಸದಸ್ಯರೆಲ್ಲರೂ ಒಟ್ಟುಗೂಡಿ ಒಟ್ಟಿಗೆ ಸಂತೋಷವನ್ನು ಆಚರಿಸುವ ಸಂದರ್ಭವಾಗಿದೆ. ಉಡುಗೊರೆ ಯಾಕೆ ನೀಡುತ್ತಾರೆ ಅದರ ಬಗ್ಗೆ ತಿಳಿಯೋಣ ಬನ್ನಿ.
ರಕ್ಷಾಬಂಧನದ ಮತ್ತೊಂದು ಪ್ರಮುಖ ಅಂಶವೆಂದರೆ ಉಡುಗೊರೆ ವಿನಿಮಯ. ರಾಖಿ ಕಟ್ಟಿದ ನಂತರ ಸಹೋದರರು ತಮ್ಮ ಸಹೋದರಿಯರಿಗೆ ರಕ್ಷಣೆ ಭರವಸೆಯೊಂದಿಗೆ ಉಡುಗೊರೆಗಳನ್ನು ನೀಡುತ್ತಾರೆ. ಈ ಉಡುಗೊರೆಗಳು ಒಡವೆ, ಸಿಹಿ ತಿಂಡಿಗಳು, ಬಟ್ಟೆ, ಹಣ ಕೊಡುವುದು ರಕ್ಷಾಬಂಧನದ ಸಂಪ್ರದಾಯವಾಗಿದೆ. ಸಹೋದರಿಯರು ಕೂಡ ತಮ್ಮ ಸಹೋದರರಿಗೆ ಸಿಹಿ ತಿಂಡಿಗಳು ಅಥವಾ ಸಣ್ಣ ಉಡುಗೊರೆಗಳನ್ನು ನೀಡುತ್ತಾರೆ. ಸಹೋದರ ಸಹೋದರಿಯರು ಒಗ್ಗೂಡಿ ಸಂತೋಷದಿಂದ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ದೃಶ್ಯಗಳನ್ನು ನೋಡುವುದು ಕಣ್ಣಿಗೆ ಒಂದು ರೀತಿಯ ಹಬ್ಬವಾಗಿದೆ. ಅಣ್ಣ ತಂಗಿಯ ಸಂಬಂಧವು ಒಂದು ಪವಿತ್ರವಾದ ಕೊಂಡಿಯಾಗಿದೆ. ರಕ್ಷಾಬಂಧನದಲ್ಲಿ ಸಹೋದರಿಯು ಸಹೋದರನಿಗೆ ರಾಖಿ ಕಟ್ಟುವುದು ಆಕೆಯ ಕಾಳಜಿಯನ್ನು ತೋರಿಸುತ್ತದೆ. ಬದಲಿಗೆ ಸಹೋದರನು ಉಡುಗೊರೆಯನ್ನು ನೀಡುವ ಮೂಲಕ ತನ್ನ ಸಹೋದರಿಯ ರಕ್ಷಣೆಗೆ ತಾನು ಯಾವಾಗಲೂ ಇರುವೆ ಎಂಬ ಭರವಸೆಯನ್ನು ವ್ಯಕ್ತಪಡಿಸುತ್ತಾನೆ. ಈ ಉಡುಗೊರೆಯು ಆತನ ಕರ್ತವ್ಯದ ಸಂಕೇತವಾಗಿದೆ. ಉಡುಗೊರೆಯು ಸಹೋದರ ಸಹೋದರಿಯರ ನಡುವಿನ ಪರಸ್ಪರ ಪ್ರೀತಿಯನ್ನು ವ್ಯಕ್ತಪಡಿಸುವ ಮಾರ್ಗವಾಗಿದೆ. ಸಹೋದರಿಯ ಆರತಿ, ತಿಲಕ ಮತ್ತು ರಾಖಿಯ ಮೂಲಕ ತೋರಿಸುವ ಕಾಳಜಿಗೆ ಪ್ರತಿಯಾಗಿ ಸಹೋದರನು ಉಡುಗೊರೆ ಮೂಲಕ ತನ್ನ ಪ್ರೀತಿಯನ್ನು ತೋರಿಸುತ್ತಾನೆ. ಇಂದಿನ ಡಿಜಿಟಲ್ ಯುಗದಲ್ಲಿ ರಕ್ಷಾಬಂಧನವು ಜಾಗತಿಕವಾಗಿ ಆಚರಿಸಲ್ಪಡುತ್ತಿದೆ. ಆನ್ಲೈನ್ನಲ್ಲಿ ಡಿಜಿಟಲ್ ರಾಖಿಗಳು, ಶುಭಾಶಯ ಸಂದೇಶಗಳು ಮತ್ತು ಉಡುಗೊರೆಗಳ ವಿನಿಮಯವು ಈ ಹಬ್ಬಕ್ಕೆ ಹೊಸ ಆಯಾಮವನ್ನು ನೀಡಿದೆ. ರಕ್ಷಾಬಂಧನವು ಕೇವಲ ಸಾಮಾಜಿಕ ಹಬ್ಬವಷ್ಟೇ ಅಲ್ಲ, ಆಧ್ಯಾತ್ಮಿಕವಾಗಿಯೂ ಮಹತ್ವವನ್ನು ಹೊಂದಿದೆ. ರಾಖಿಯು ರಕ್ಷಣೆಯ ದಾರವಾಗಿದ್ದು, ಇದನ್ನು ಕಟ್ಟುವ ಮೂಲಕ ದೈವಿ ಶಕ್ತಿಯ ಆಶೀರ್ವಾದವನ್ನು ಕೋರಲಾಗುತ್ತದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.